ಒಂದು ತಾಯಿ ಹೃದಯ ಐತಿ. ತಾಯಿ ಹೆಂಗೆ ನೋಡ್ತಾಳ? ಈಗ ಮಳೆ ಬರ್ತಿರ್ತೈತಿ, ಮಳ್ಯಾಗ ಹುಡುಗ ತೊಯ್ಸ್ಕೊಂಡು ಬಂತು ಅಂದ್ರೆ ಮನ್ಯಾನವ್ರು ಏನು ಮಾಡ್ತಿರ್ತಾರೆ ಅಂದ್ರೆ, ಮನ್ಯಾನವರು ಹುಡುಗಗೆ ಬೈತಿರ್ತಾರೆ, ಗೊತ್ತಲ್ಲ ನಿನಗೆ ಮಳೆ ಬರಕತ್ತೈತಿ ಆಡಕ್ಕೆ ಹೋಗಿ ಅಂತ. ಯಾರು? ಮನ್ಯಾನವ್ರು. ತಾಯಿ ಮಗನಿಗೆ ಕರೆದು ಶರಗ್ ತಗೊಂಡು ತಲೆ ಒರೆಸ್ತಾ ಹುಡುಗಗೆ ಬೈಯುವುದಿಲ್ಲ, ಮಳಿಗೆ ಬೈತಿರ್ತಾಳವ್ವ, ಇದು ಕೋಡಿ ಮಳಿ ನನ್ನ ಮಗನ ತಲೆ ತೊಯ್ಸೈತಿ ನೋಡ. ಇದು ದೃಷ್ಟಿಕೋನ ನಾ ಹೇಳೋದು. ಕೆಟ್ಟದರ ಮಧ್ಯದಲ್ಲಿಯೂ ಸಹಿತ ಒಳ್ಳೆಯದನ್ನು ಕಾಣುವ ಕಣ್ಣು ಬೇಕಾಗ್ತದೆ ಮನುಷ್ಯನಿಗೆ. ಒಳ್ಳೆಯದನ್ನು ನೋಡ್ಬೇಕು. ಒಬ್ಬ ಮನುಷ್ಯ ಇದ್ದ, ಅವ ಕಾಡಿನ ಕಡೆ ಹೋದ್ನಂತ. ಹೋಗಿ ಆನೆಗೆ ಹೇಳ್ದ, ಆನೆಗೆ, ಏನೋ ನೀ ಭಾಳ ದಪ್ಪ ಕಾಣ್ತೀಯಪ್ಪ ಅಂದವ. ನಮ್ಮ ಹುಡುಗರು ನೋಡಿ, ನಮ್ಮಲ್ಲೆಲ್ಲ ಜಿಮ್ ಗಿಮ್ ಅದಾವ, 6 ಪ್ಯಾಕ್ ನಮ್ಮಲ್ಲಿ ಹುಡುಗರು. ದೇವ್ರೇನು ಭಾಳ ದಪ್ಪದಿಯಪ್ಪ, ನೀನು ಅಷ್ಟು ಸ್ಲಿಮ್ ಇಲ್ಲ, ನೀನದು 6 ಪ್ಯಾಕ್ ಇಲ್ಲ ಅಂತ. ಅದು ನೀನು ಸ್ವಲ್ಪ 6 ಪ್ಯಾಕ್ ಇದ್ರೆ ಭಾಳ ಚಂದ ಕಾಣ್ತಿದ್ದಿ, ಭಾಳ ದಪ್ಪದಿ ಅಂತ ಮನುಷ್ಯ ಆನೆಗೆ ಹೇಳ್ದ. ಮತ್ತೆ ಸ್ವಲ್ಪ ಅಲ್ಲೊಂದು ಕೋಗಿಲೆ ಕುಂತಿತ್ತು, ಅದಕ್ಕೆ ಹೇಳ್ದ, ಅಲ್ಲ ನೀ ಹಾಡೋದೇನು ಚಲೋ ಹಾಡ್ತಿ, ಬಣ್ಣ ಕಪ್ಪೈತಿ ನೋಡಿ ನಿಂದು, ಬಣ್ಣ ಒಂದು ಚಲೋ ಇದ್ರೆ ಭಾಳ ಚಲೋ ಆಕ್ಕಿತ್ತು ನಿಂದು. ಸಮುದ್ರ ಇತ್ತು, ಅದಕ್ಕೆ ಹೇಳ್ದ, ನೋಡಕ್ಕೇನು ದೊಡ್ಡವ ಅದಿ ಭಾಳ, ಆದ್ರೆ ನೀರು ಉಪ್ಪೈತಿ, ಅದು ಒಂದು ಬಿಟ್ಟಿದ್ರೆ ಭಾಳ ಚಲೋ ಇತ್ತು ನಿಂದು ಅಂತ. ಅವಾಗ ಅವು ಮೂರು ಕೂಡಿ ಹೇಳೋದು ಅಂತ, ನಾ ದಪ್ಪ ಯಾಕಿರಲಕ್ಕ, ನಾ ಕಪ್ಪ ಯಾಕಿರಲಕ್ಕ, ನಾ ಉಪ್ಪು ಯಾಕಿರಲಕ್ಕ, ನೀನು ಮಂದಿ ಬಗ್ಗೆ ತಪ್ಪು ಆಡ್ಕೊಳ್ಳೋದು ಬಿಟ್ಟಿದ್ರೆ ನಿಂದೆಷ್ಟು ಚಲೋ ಇರ್ತಿತ್ತು ಮೊದಲು ನೀ ತಿದ್ದುಕೋ ಅಂತ ಅವು ಮೂರು ಕೂಡಿ ಹೇಳೋದು. ಅದಕ್ಕೆ ಮನುಷ್ಯ ಇನ್ನೊಬ್ಬರಿಗೆ ತಿದ್ದುವುದು ಧರ್ಮ ಅಲ್ಲ, दूसरों को नहीं खुद को बदलना ही धर्म है, जो खुद को बदलता है वही खुदा होता है. ಮಂದಿಗೆ ಬದಲಾವಣೆ ಮಾಡೋದಲ್ಲ, ಯಾರು ತನ್ನನ್ನು ತಾನು ಬದಲಾವಣೆ ಮಾಡ್ಕೊಳ್ತಾನೋ ಅವನು ದೇವರಾಗ್ತಾನೆ. ಅಂದ್ರ ಈ ಜಗತ್ತು, ಈ ಜಗತ್ತಿನಲ್ಲಿ ಇವಿರದ, ಇದು ದೃಷ್ಟಿಕೋನ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಕೆಟ್ಟದ್ದಿರ್ತದೆ, ಕೆಟ್ಟದರ ಮಧ್ಯದಲ್ಲಿ ಒಳ್ಳೆಯದನ್ನು ಕಾಣುವ ಕಣ್ಣಿತ್ತು ಅಂದ್ರ ಈ ಪ್ರಪಂಚ, ಈ ಭೂಮಿ ಇದು ಸ್ವರ್ಗ ಆಗ್ತದೆ. ಅದಕ್ಕೆ ಇದು ನೆನಪಿಡಬೇಕಷ್ಟೇ ಮನುಷ್ಯ. ಟ್ರುತ್ ಆ್ಯಂಡ್ ಒಪಿನಿಯನ್, ಸತ್ಯ ಮತ್ತು ಅಭಿಪ್ರಾಯ, ಈ 2 ಶಬ್ದಗಳು. ನಮಗೆ ಜಗಳ ಯಾಕೆ ಶುರು ಆಗೈತಿ ಅಂದ್ರೆ ಸತ್ಯ ಅಲ್ಲ, ಅಭಿಪ್ರಾಯವನ್ನು ಪ್ರೀತಿಸಕತ್ತೀವಿ ನಾವೆಲ್ಲ. ಅಲ್ಲಮ ಪ್ರಭುದೇವರಿದ್ರು, ಏನು ಎಂಥ ದೊಡ್ಡ ಜ್ಞಾನಿಗಳವರು. ಈ ಜಗತ್ತಿನ ಜನ ಹೆಂಗಾಗ್ಯಾರ, ಅವರ ದೃಷ್ಟಿಕೋನಗಳು ಹೆಂಗಾಗ್ಯಾವ, ಒಂದು ಚಲೋ ವಚನ ಬರೀತಾರ ಅವರು. ಈಗ ಅವರು ಅನುಭವ ಮಂಟಪದ ಅಧ್ಯಕ್ಷರಿದ್ರು, ಹಿಂಗೆ ಬಿಟ್ರು ಅಂದ್ರೆ ಹಳ್ಳಿ ಸಹಿತ ನೋಡ್ಲಿಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಅವರು. ನಮ್ಮದು ಹಂಗಾಗೋದಿಲ್ಲ, ಬಿಟ್ಟಿವಿ ಅಂದ್ರೆ ಅದ್ರ ಹಿಂದ ಮುಂದೆ ಸ್ವಲ್ಪ ಬರ್ಕೋಬೇಕಾಗತ್ತೆ ನಮ್ಮದು. ಅವ್ರು ಬಿಟ್ಟಿಂದು ಹಳ್ಳಿ ಸಹಿತ ನೋಡ್ಲಿಲ್ಲ. ಮಾಯ ಮುಟ್ಟದ ಕಾಯ, ಭ್ರಮೆಯಿಲ್ಲದ ಭಾವ, ದೇಹಿ ಎಂಬೆನೇ ದೇಹಿಯಲ್ಲ, ನಿರ್ದೇಹಿ ಎಂಬೆನೇ ನಿರ್ದೇಹಿಯಲ್ಲ. ಅಂಥಮ ಅಲ್ಲಮ ಪ್ರಭುದೇವರು, ಏನೀ ಮನುಷ್ಯ, ಇವನಿಗಿಷ್ಟು ಬೆಳಕ ಇಟ್ಟಿನಿ, ಈ ಬೆಳಕಿನ ಮಧ್ಯದೊಳಗೆ ಕತ್ತಲೆಯ ಬಾಳಾಕತ್ತಾನೆ. ಇವನಿಗೆ ಸಂಪತ್ತು ಕೊಟ್ಟಿನಿ, ತಾನು ಬಡವಂತ ತಿಳ್ಕೊಂಡಾನ. ಇವನಿಗೆ ಪ್ರಸನ್ನತೆ ಇಟ್ಟಿನಿ, ದುಃಖದೊಳಗೆ ಬದುಕಾಕತ್ತಾನ. ಇವನಿಗೆ ದೇವರಾಗುವ ಸಾಮರ್ಥ್ಯ ಇಟ್ಟರು ಸಹಿತ ಈ ಮನುಷ್ಯ ಬರೀ ಭ್ರಾಂತಿಯೊಳಗೆ ಬದುಕಾಕತ್ತಾನ. ಜ್ಯೋತಿ ಕಂಡ ಇರಲು ಕತ್ತಲ ಕಂಡ, ಜ್ಯೋತಿ ಕಂಡ ಇರಲು ಕತ್ತಲೆ ಕಂಡ. ಅಲ್ಲಮ ಪ್ರಭು ಹೇಳ್ತಾರೆ ಇದನ್ನು. ಜ್ಯೋತಿ ಕಂಡ ಇರಲು ಕತ್ತಲೆ ಕಂಡ, ನಿಧಾನ ಕಂಡ ಇರಲು ಬಡತನ ಕಂಡ, ಪ್ರಸಾದ ಕಂಡ ಕೊಂಡೊಡೆ ಪ್ರಳಯ ಕಂಡ, ಗುಹೇಶ್ವರ ಕಂಡ ಇರಲು ಭ್ರಾಂತು ಕಂಡ. ಏನು ಕಾಣಬೇಕಾಗಿತ್ತು ಅದು ಕಾಣಲಿಲ್ಲ. ನಾನು ಜ್ಯೋತಿ ಕಂಡ ಇರಲು ಕತ್ತಲು ಕಂಡ. ನೀವು ನೋಡ್ರಿ, ಕತ್ತಲಿರ್ತೈತಿ, ಕತ್ತಲಿ ಒಳಗೊಂದು ಹೂವು ಇಟ್ಟಿದ್ರಿ ಅಂದ್ರೆ ಸುಮ್ಮನೆ ಚಿಂತನೆ ಮಾಡ್ರಿ, ಎಷ್ಟು ಚಿಂತನೆಯೇ ಇರ್ತದೆ ಮಾತು. ಈ ಕತ್ತಲದೊಳಗೊಂದು ಹೂವು ಇಟ್ಟಿದ್ರಿ ಅಂದ್ರೆ ಹೂವು ಕಾಣಬೇಕಾದ್ರೆ ಏನು ಮಾಡಬೇಕು? ಒಂದು ದೀಪ ಒಯ್ತೀರಿ, ಹೌದಲ್ಲ?
ದೀಪ ದೀಪ ಒಯ್ದ್ರ ದೀಪದ ಬೆಳಕಿನೊಳಗೆ ಹೂವ ಕಾಣತೈತಿ. ಆಶ್ಚರ್ಯ ಅಂದ್ರ ಹೂವನ್ನ ತೋರಿಸಿದ್ದು ದೀಪದ ಬೆಳಕು, ಆದ್ರ ಹೂವನ್ನ ಮತ್ತು ದೀಪವನ್ನ ಕಾಣಸಕತ್ತೈತಿ ನಿನಗೆ. ದೀಪದ ಬೆಳಕು ಸಹಿತ ಕಾಣಕತ್ತೈತೆ ಇಲ್ಲೋ? ಹಾಗಾದ್ರೆ ದೀಪದ ಬೆಳಕನ್ನು ತೋರಿಸಿದ ಆ ಬೆಳಕು ಯಾವುದಿರಬಹುದು ಅಂತ. ಲೈಟ್ ಆಫ್ ದಿ ಲೈಟ್. ಹೂವನ್ನ ತೋರಿಸಿದ್ದು ದೀಪದ ಬೆಳಕು, ಆ ದೀಪದ ಬೆಳಕನ್ನು ತೋರಿಸಿದ್ದು ನಿನ್ನೊಳಗ ಪ್ರಜ್ಞೆಯ ಬೆಳಕೈತಲ್ಲ, ಆ ಬೆಳಕಿನಿಂದ ನೀನು ನೋಡ್ಲಿಕ್ಕೆ ಸಾಧ್ಯ ಇದೆ. ಅರಿವು ಇದೆಯಲ್ಲ, ಅದು ಪ್ರಜ್ಞೆ. ನಿನ್ನೊಳಗ ಇಟ್ಟಿನದನ್ನ ಜ್ಞಾನ, ಪ್ರಜ್ಞೆ. ಜ್ಯೋತಿ ಅಂದ್ರೆ ಬೆಳಕು, ಜ್ಞಾನ. ಕತ್ತಲೆ ಅಂದ್ರೆ ಅಜ್ಞಾನ. ನಿನ್ನೊಳಗ ಜ್ಞಾನ ಇಟ್ಟಿನಿ, ನಿನಗೆ ಗೊತ್ತಾಗುವಲ್ದು ಯಾವುದು ಸರಿ ಯಾವುದು ತಪ್ಪು ಅಂತ ಮನುಷ್ಯನೇ. ಅಲ್ಲಮನ ಮಾತಿದು, ಅವನೊಳಗ ಜ್ಞಾನ ಇಟ್ಟು ಕಳಿಸಿನಿ, ಅದ್ರ ಕತ್ತಲೆಯ ಬದುಕ ಒಂದು ಬದುಕಕತ್ತಾನೆ. ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ಈಗ ನೀವು ನೋಡ್ರಿ, ತಾಯಂದಿರಿರ್ತಾರ. ಈಗ ನೀವು ಅನ್ನ ಮಾಡ್ತೀರಿ, ಅನ್ನ ಮಾಡುವಾಗ ಅಕ್ಕಿ ಮರದೊಳಗೆ ಹಾಕ್ಕೊಂತೀರಿ ಇಲ್ಲ? ಮರದೊಳಗೆ ಅಕ್ಕಿ ಹಾಕ್ಕೊಂಡು ಹಸನು ಮಾಡಿ ಏನ್ ಮಾಡ್ತೀರಿ? ಕೇರಿ ಹಳ್ಳಿದ್ರ ತೆಗೆದೊಗಿತೀರಿಲ್ಲ? ಮನುಷ್ಯ ಇದು ಜ್ಞಾನ. ಜ್ಞಾನ ಅಂದ್ರೆ ಸರಿ ತಪ್ಪು ಹಿಂಗೆ ಬಿಡಿಸಿ ನೋಡುವುದಕ್ಕೆ ಜ್ಞಾನ ಅಂತ ಕರೀತಾರ. ನೀ ಬಿಡಿಸಿ ನೋಡ್ಲಿಲ್ಲ, ಅವ ಅಜ್ಞಾನಿ ಅಷ್ಟೇ. ತಾಯಂದಿರಿಗೆ ಗೊತ್ತೈತಿ ಹಿಂಗೆ ಸುಮ್ಮನೆ ಮರದಾಗ ಅಕ್ಕಿ ಹಸನು ಮಾಡುವಾಗ ಹಳ್ಳ ಬಂದಿತ್ತು ಕೆಟ್ಟದ್ದು ಬಂದಿತ್ತು ಅಂದ್ರೆ ತೆಗೆದೊಗಿಬೇಕು. ಹಳ್ಳ ಕೆಟ್ಟದ್ದು ತೆಗೆದು ಚಲೋ ಅಕ್ಕಿ ಅನ್ನ ಮಾಡ್ಕೊಂಡು ಹೆಂಗೆ ಉಣ್ತೀರಿ? ಮನುಷ್ಯನೇ ಜೀವನ ಅಂದ್ರೆ ಸ್ವಲ್ಪ ಕೆಟ್ಟದ್ದು ಬರ್ತಿರ್ತೈತಿ, ಒಳ್ಳೇದು ಇರ್ತೈತಿ, ಕೆಟ್ಟದ್ದು ಇರ್ತೈತಿ. ಹೆಂಗ ತಾಯಿ ಕೆಟ್ಟ ಹಳ್ಳವನ್ನು ತೆಗೆದೊಗೆದು ಒಳ್ಳೆಯ ಅಕ್ಕಿ ಅನ್ನ ಮಾಡ್ಕೊಂಡು ಉಣ್ತಾಳ, ಜೀವನದೊಳಗೆ ಸ್ವಲ್ಪ ಕೆಟ್ಟದ್ದು ಒಳ್ಳೆಯದು ಬರ್ತೈತಿ. ಕೆಟ್ಟದ್ದು ಹಳ್ಳ ತೆಗೆದೊಗೆದು ಒಳ್ಳೆಯದನ್ನ ಹೃದಯದ ಆಳಕ್ಕೆ ಇಳಿಸು, ನೀ ಜ್ಞಾನಿ ಆಗ್ತಿ. ಇಲ್ಲದೆ ಇದ್ರೆ ಕತ್ತಲೆಯ ಬದುಕು ನಿಂದು. ಕಲಿಯುವುದಷ್ಟೇ, ಕೆಟ್ಟದ್ದು ಹಿಂಗೆ ತೆಗೆದು ಬಿಡುವುದಷ್ಟ. ಈಗ ನೀವು ಮಾವು ತಿಂತೀರಿ, ಅಷ್ಟು ಕೂಡೆ ತಿಂತೀರಿ, ಗೊಟ್ಟ ಸೊಪ್ಪಿ ತೆಗಿತೀರಿ, ರಸ ಕುಡಿತೀರಿ. ಇದು ಸಾಮಾನ್ಯ ಜ್ಞಾನ. ಇದು ಯಾವುದು ಕೆಟ್ಟದ್ದು ಅದನ್ನು ತೆಗೆಯುವುದು ಜ್ಞಾನ, ಯಾವುದು ಕೆಟ್ಟದ್ದು ಅದನ್ನು ತೆಗೆದು ಬಿಡೋದಷ್ಟೇ. ಯಾವುದು ಒಳ್ಳೇದೈತಿ ಅದನ್ನು ಸ್ವೀಕಾರ ಮಾಡು. ಇದು ಗೊತ್ತಿಲ್ಲಾರ್ದಕ್ಕೆ ನಂಬುದು ಕೆಟ್ಟೈತಿ. ಸಾಮೂಹಿಕ ಲಗ್ನ ಇದ್ದು ಅಂತ ಒಂದು ಸಾಮೂಹಿಕ ಲಗ್ನದಾಗ ಒಂದು ಎರಡು ಕೊಡ್ತಾರಲ್ಲ, ವಿಶೇಷ ಸೂಚನೆ ಅಂತ ಹಾಕೋದಿಲ್ಲ, ಅಲ್ಲೊಂದು ವಿಶೇಷ ಸೂಚನೆ ಹಾಕಿದ್ರಂತ. ಈಗೆಲ್ಲ ಕಾನೂನು ಭಾಳ ಸ್ಟ್ರಿಕ್ಟ್ ಆಗೈತಲ್ಲ, ಯಾರಾದರೂ ಮದುವೆ ಮಾಡ್ಕೋಬಹುದು, ಆದ್ರೆ ಎರಡನೇ ಮದುವೆಗೆ ಅವಕಾಶವಿಲ್ಲ ಅಂತ ವಿಶೇಷ ಸೂಚನೆ ಒಳಗೆ ಹಾಕಿದ್ರು ಅವರು. ಒಬ್ಬ ಬಂದಂತ ನಮ್ಮ ಡಾಕ್ಯುಮೆಂಟ್ ಅದೆಲ್ಲ ತೊಗೊಂಬರಪ್ಪ ಅವ್ರು ಅದ್ರಂತ. ಅವರೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಕತ್ತಿದ್ರಂತ. ಆಗಲೇ 2 ಮದುವೆ ಆಗಿದ್ದು ಅಂತ ಅವನಿಗೆ. ಅವ್ರಂದ್ರು, ಅಲ್ಲೋ ತಮ್ಮ, ನಿನಗೆ ಎರಡನೇ ಗೊತ್ತೈತಿಲ್ಲ ವಿಶೇಷ ಸೂಚನೆ ಒಳಗೆ ಹಾಕಿವಿ. ಏನ್ ಹಾಕಿರಿ ಓದಿವಿ. ಏನ್ ಹಾಕಿವಿ? ಎರಡನೇ ಮದುವೆಗೆ ಅವಕಾಶ ಇಲ್ಲ ಅಂತ ಹಾಕಿರಿ. ಮತ್ ನೀ ಬಂದಿಯಲ್ಲ. ಅಲ್ಲಿ ನಮ್ಮದು 3ನೇದ್ರಿ, ಇದು 2ನೇದ್ದಲ್ಲ ಅಂದ. ನಮ್ದು ಇದು 3ನೇದ್ದು, ನಿಮ್ದು ಏನು ವಿಶೇಷ ಸೂಚನೆ? 2ಕ್ಕಿಲ್ಲ ಅಂದಿರಿ, 3ಕ್ಕೆಲ್ಲ ಅಂದಿರಿ ನೀವು. ತಿಳ್ಕೊಳ್ಳೋದಷ್ಟೇ. ಮನುಷ್ಯ ಒಳಗ ಬೆಳಕಿಟ್ಟಾನ, 1 ಕೂಡ 7 11 ಆಗೈತಿ, 3ಕ್ಕೆ ಹೋಗ್ಯ ನೀವು. ಮನುಷ್ಯ ತನ್ನೊಳಗ ಜ್ಞಾನ ಇಟ್ಟಾನ, ಅದರ ಕತ್ತಲೆಯ ಬದುಕಿನೊಳಗೆ ಬದುಕಕತ್ತಾನಲ್ಲ. ನಿಧಾನ ಕಂಡ ಇರಲು ಬಡತನ ಕಂಡ. ಏನು ದೇವ್ರು ಎಷ್ಟು ನೀವು ಹಂಗ ಸುಮ್ಮನೆ ವಿಚಾರ ಮಾಡ್ರಿ. ಈ ಭೂಮಿ ಮೇಲೆ ಇಷ್ಟು ಪಶು ಪಕ್ಷಿ ಪ್ರಾಣಿಗಳು ಬದುಕ್ಯಾವಲ್ಲ. ನಾನು ಬಡವ ಅನ್ನುವ ಶಬ್ದ ಎಲ್ಲಾದ್ರೂ ಒಂದು ಉಚ್ಚಾರ ಆಗಿದ್ರ ಮನುಷ್ಯನ ಬಾಯಾಗಿಂದಷ್ಟ. ಯಾವ ಪಶು ಪಕ್ಷಿ ಪ್ರಾಣಿಗಳು ನಾನು ಬಡವ ಅಂತ ಬದುಕಿಲ್ಲ. ಯಾಕಂದ್ರೆ ನಿಸರ್ಗದೊಳಗೆ ಇಲ್ಲವೇ ಇಲ್ಲಲ್ಲ. ಅದು ನಿಸರ್ಗದೊಳಗ ಸೂರ್ಯ ಅದಾನ. ಸೂರ್ಯ ಇದು ಶ್ರೀಮಂತರ ಹೊಲ, ಶ್ರೀಮಂತರ ಮನಿ, ಅರಮನೆ ಅವ್ರ 4 ಅಂತಸ್ತಿಂದ ಕಟ್ಸ್ಯಾರ. ಇದು ಗುಡಿಸ್ಲೈತಿ, ಇವ್ರ ಅರಮನೆಯಾಗ ಅಷ್ಟ ನಾನು ಬೆಳಕು ಕೊಡಬೇಕು, ಗುಡಿಸಿಲ್ನೊಳಗೆ ನಿಲ್ಲ ಅಂತಂದ್ರ ಸೂರ್ಯ ಅಂದಾನೆ. ಹರಿವ ತಾಯಿ ಘಟಪ್ರಭೆ ಕೃಷ್ಣೆ, ಇವ್ರು ಶ್ರೀಮಂತರ ಹೊಲ ಐತಿ, ಅವ್ರಿಗೆ ಅಷ್ಟ ನಾನು ನೆನಸಿ ಕಬ್ಬು ಬರ್ಬೇಕು, ಇವ ಏನು ಬಡ 1 ಎಕರೆ ಅದಾವ, ಇವನ್ ಹೊಲಕ್ಕೆ ಹೋಗಬಾರ್ದಂತ ಘಟಪ್ರಭೆ ಎಂದಾದ್ರು ಅಂದಾಳೇನು? ಅಕಸ್ಮಾತ್ ಘಟಪ್ರಭೆ ಹಂಗ ಅಂದಿದ್ರ ನಮ್ಮ ಘಟಗಳಲ್ಲಿ ಕೂಡ್ತಿದ್ವು ಅನ್ ಹೇಳ್ರಿ. ಹರಿವ ತಾಯಿಗೆ
ಇವ ಶ್ರೀಮಂತ ಬಡವ ಅಂತಿಲ್ಲ, ಎಲ್ಲರೂ ನನ್ನ ಮಕ್ಕಳು, ಅವ್ರ ಹೊಲಕ್ಕೆ ಹೋಗಿ ನಾ ಮುಟ್ಟಬೇಕು, ಅವಕ್ಕೆ ಹರಿದ ಅವಕ್ಕೆ ತುತ್ತಿಗೆ ಅನ್ನ ಆಗಬೇಕು ಅಂತ ಘಟಪ್ರಭೆ ಹರಿಯಕತ್ತಾಳ. ಹರಿವ ನದಿಗೈತೇನೆ ಹೇಳಿ. ಬೀಸುವ ಗಾಳಿಗೆ ಏನಾದರೂ ಬಡವ್ರ ಮನ್ಯಾಗ ಅಷ್ಟು ಸ್ಪೆಷಲ್ ಚಲೋದು ಗಾಳಿ ಒಯ್ಬೇಕು, ಚಲೋ ಶ್ರೀಮಂತರ ಮನ್ಯಾಗ ಬಡವ್ರಿಗೆ ಯಾವ್ದಾರ ಕೆಟ್ಟಿದ್ದು ಗಿಟ್ಟಿದ್ದು ಗಾಡಿ ಓಡಾಡಿದ್ದು ಅಂಥವು ಬಿಡ್ಬೇಕಂತ ಯಾವ್ದಾದ್ರು ಗಾಳಿ ಒಮ್ಮೆ ಹಿಂಗಂದೈತೇನು? ನಿಸರ್ಗದೊಳಗೆ ಎಲ್ಲೇರೆ ಐತೇನೆ ಇದು ಬಡತನ ಶ್ರೀಮಂತಿಕೆ? ಈ ಬಡತನ ಶ್ರೀಮಂತಿಕೆ ನಮ್ಮ ಮನಸ್ಸಿನೊಳಗೆ ಐತೆ. ದೇವರು ಸಂಪತ್ತು ಕೊಟ್ಟಾನ, ಆದ್ರೆ ಅದನ್ನು ಅರಿಯುವ ಮನಸ್ಸು ನಮಗಿಲ್ಲ ಅಷ್ಟೆ.